Prem sir I had interviewed him a couple of days ago. He has been like, expressed that he didn't have any support from the Kannada industry. What best support like you gave when he asked you, you went and shot for 3 days and all, but still he felt there was no support from Kannada industry. How do you put it across, sir? ಮೇಡಮ್ ನಮ್ಮಲ್ಲೇ ವೈರಿಂಗ್ ಮಾಡ್ತಾ ಇದ್ದೀರಾ? ಅಲ್ಲ ಅವ್ರು ಹೇಳಿದ್ದು ನಾನು ಕೇಳಿದೆ ಅಷ್ಟೇ. ಅದಕ್ಕೆ ಮೂಲದಿಂದ ವೈರಿಂಗ್ ಮಾಡ್ತಾ ಇದ್ದೀರಾ? ಮಾಡಕ್ಕೆ ಹೋಗ್ಲಿ, ಏನಿದೆಯೋ ಅದನ್ನ ಹೇಳ್ರಣ ಹೋಗ್ಲಿ. ಅಷ್ಟೇ. ಇದು ಅವ್ರು ಕೊಡ್ಬೇಕಾ ನಾನು ಕೊಡಬೇಕು? ನೀವೇ ಸರ್, ಬಿಕಾಸ್ ಅಂದರೆ ಅವ್ರು ಹೇಳ್ತಾ ಇದ್ದಾರೆ. he said he can admit, he can tell. ಪ್ರೇಮ್ ಅವರೇ ನೀವು ಹೇಳಿಲ್ವಾ ನನ್ನ ಕನ್ನಡ ಇಂಡಸ್ಟ್ರಿ ಸಪೋರ್ಟ್ ಇಲ್ಲ ಅಂತ ಹೇಳಿದ್ರಲ್ಲ ಆ ಟೈಮ್ಗೆ, ಅದಕ್ಕೆ ಕೇಳಿದ್ದು. ಇಲ್ಲ, ಕನ್ನಡ ಇಂಡಸ್ಟ್ರಿ ಸಪೋರ್ಟ್ ಇಲ್ಲ ಅಂತಿಲ್ಲ ನಾನು. ಮೇಡಮ್ ಅವಾಗ ಏನು ಹೇಳಿದೆ ಅಂದರೆ, ಪ್ರತಿಯೊಬ್ಬರು ಅವಾಗ ಆ ಟೈಮಲ್ಲಿ ನಿಮ್ಗೆ ಗೊತ್ತೇ ಇದೆ ನಾನೇನು ಇದಾಯಿತು ಆ ಟೈಮಲ್ಲಿ ಯಾರ್ಯಾರು ಏನೇನು ಬಿಹೇವ್ ಮಾಡಿದ್ರು ಸಾಂಗ್ ರಿಲೀಸ್ ಆದಾಗ ಅಂತ. ಆವಾಗ ಬೇರೆ ಚಿತ್ರಂಗ ಆಗಲಿ ಬೇರೆ ಇದಕ್ಕಾಗಲಿ ಹೋಲಿಸ್ಕೊಂಡ್ರೆ ನೀವು ಬೇರೆ ಯಾರು ಇದಕ್ಕಾಗಲಿ, ಸೊ ಆ ಟೈಮಲ್ಲಿ ಎಲ್ಲರೂ ಹೋಗಿ ಸೇರಿರೋರು. ಬಟ್ ಈ ಟೈಮಲ್ಲಿ ಯಾರೂ ಬರಲಿಲ್ಲ ಅಂದಿದ್ದು ನಾನು. ನಾವು ಅವಾಗ ಅದೇ ಹೇಳಿದ್ದು. ನನಗೆ ಫೋನ್ ಮಾಡಿ ಒಂದು ಅಲ್ಲಲ್ಲ ಅದು ಡಾರ್ಲಿಂಗ್ ಅದಕ್ಕೆ ಸಂಬಂಧ ಇಲ್ಲ. ಅವ್ರು ನನಗೆ ಫೋನ್ ಮಾಡಿ ಚೆನ್ನಾಗಿ ಹೇಳಿದ್ರು ನನಗೆ, ಚಿನ್ನ ಇವತ್ತು ನೀನೇನು ಮಾಡ್ತೀಯಾ ಅದೇ, ನಾಳೆ ಏನು ಮಾಡ್ತೀಯ ಅದೇ, ಇವತ್ತು ನೀನು ಮಾಡಿ ನಾಳೆ ಹೋಗಿ ಅದು ಹಿಂದೆ ಏನು ಮಾಡಿದೆ ಅಂದರೆ ಮರ್ತೋಗುತ್ತೆ ಜನ. ಅದನ್ನು ನಿಮಗೆ ತಲೆಗೆಡ್ಸ್ಕೋಬೇಡ, ಹೋಯ್ತಾರಲ್ಲೋ ನಿನ್ನ ಜಾಬ್ ಮಾಡ್ಕೊಂಡು ನಿನ್ನ ಕೆಲಸ ಮಾಡ್ಕೊಂಡು ಹೋಯ್ತಾರೋ ಅಂತ ಇಷ್ಟೇ. ಸೊ ನಥಿಂಗ್ ಬೇರೆ ಯಾವ ಉದ್ದೇಶನೂ ಇಲ್ಲ, ಬೇರೆ ಯಾವ ಅದರ್ ಇದು ಇಲ್ಲ. ಬಟ್ ಸರ್, ಸುದೀಪ್ ಸರ್, ಐ ಹ್ಯಾಡ್ ಅ ಥಾಟ್. ನನಗೆ ಇದು ಥಿಂಕ್ ಮಾಡ್ತಾ ಇದ್ದೆ, ಇಫ್ ಅ ಸ್ಟಾರ್ ಕಮ್ಸ್ ಇನ್ ಟು ದ ಪಿಕ್ಚರ್ ವಿಚ್ ಆಲ್ರೆಡಿ ಹ್ಯಾಸ್ ಅನ್ ಆನ್ಸಾಂಬಲ್ ಕಾಸ್ಟ್, ವಾಟ್ ಮೈಟ್ ಬಿ ದ ಕ್ಯಾಲ್ಕುಲೇಷನ್ ಅಂತಲ್ಲ, ವಿಲ್ ದ ಫಿಲ್ಮ್ ಎಲಿವೇಟ್ in terms of the cinema, or is it like, will it help in the business terms anta helboda? ಒಳ್ಳೆ ಮದುವೆ ಊಟ ಆದ್ಮೇಲೆ ಲಾಸ್ಟ್ ಅಲ್ಲಿ ಒಂದು ಒಬ್ಬಟ್ಟು ಹಾಕ್ತಾರೆ. ಅಲ್ಲ ಫ್ರೆಂಡ್ಸ್, ಒಬ್ಬಟ್ಟು ತಿಂದು ಮಾತ್ರಕ್ಕೆ ಊಟ ಚೆನ್ನಾಗಿಲ್ಲ ಅನ್ನಕ್ಕಾಗತ್ತಾ? ಇಲ್ಲ ಒಬ್ಬಟ್ಟು ಬಂದಿಲ್ಲ ಅಂದ್ರೆ ಊಟ ಇದಾಗುತ್ತೆ ಅನ್ನಕ್ಕಾಗತ್ತಾ? ಒಬ್ಬಟ್ಟು ಊಟ ಎರಡೂ ಸಖತ್ತಾಗಿದೆ. no, will it help in business terms? ಎಲ್ಲ ಆಗ್ಲೇಬೇಕಲ್ಲ. ಬಿಸ್ನೆಸ್ ಅಲ್ಲಿ ಹೆಲ್ಪ್ ಆಗ್ಲಿಲ್ಲ ಅಂದ್ರೆ ನಾವು ಇಂಡಸ್ಟ್ರಿಯಲ್ಲಿ ಇದೇನು ಪ್ರಯೋಜನ? ಏನು ಪ್ರಯೋಜನ? ಮತ್ತು ಈ ಪ್ರೆಸ್ ಮೀಟಲ್ಲಿ ಇವ್ರು ಇಷ್ಟು ಮಾತಾಡೇನು ಪ್ರಯೋಜನ? ಸಿ, ದಟ್ ಇಸ್ ಮೈ ಅರ್ನಿಂಗ್. ನೋ ದಟ್ ನಾನು ಅದಕ್ಕೆ ಈ ಒಂದು ಬಿಸ್ನೆಸ್ ಎಲಿವೇಟ್ ಆಗೋಕ್ಕೆ 30 ವರ್ಷ ಕೊಟ್ಟಿದ್ದೀನಿ ಶಾರದಾ ಅವರೇ. ಅದೇ ಶಾರದೆ ನಂಬಿ okay, last question from me. This is a press meeting, huh? Just telling all other press people. One last question, sir, from me. ಒಂದೇ ಒಂದು ಲಾಸ್ಟ್ ಮುಗಿಸ್ಬಿಡ್ತೀನಿ. ಯಾರನ್ನ ಕನ್ಸಲ್ ಅನ್ಕೊಂಬಿಡಿ ನನ್ನ ಮುಗಿಸ್ತೀನಿ ಅಂತ. ನನ್ನ ಕ್ವೆಶನ್ ನಾನು ಮುಗಿಸ್ತೀನಿ ಅಂತ ಅಂದೆ. ಓಕೆ, ಜಸ್ಟ್ ವಾಂಟೆಡ್ ಟು ಚೆಕ್ ವೆದರ್ ಪ್ರೇಮ್ ಸರ್ ಕೀಪ್ಸ್ ಟೆಲ್ಲಿಂಗ್ ಯು ಡಾರ್ಲಿಂಗ್ ಆ್ಯಂಡ್ ಧ್ರುವ ಸರ್ಜಾ ಯು ಸೆಡ್ ಬ್ರದರ್, ಬಟ್ ಒನ್ ಪಿಕ್ ಯಾರಿಗೋಸ್ಕರ ಈ ಕೇಮಿಯೋ ಮಾಡಿದ್ರಿ? ವೆದರ್ KVN, ಧ್ರುವ ಆರ್ ಪ್ರೇಮ್? ಪ್ರೇಮ್ ಆ್ಯಂಡ್ ಧ್ರುವ. KVN, sir. One pick, sir. What? Can I answer? Pick. Can I answer? Okay. Can I answer? ನಿಮ್ಮ ಹೆಂಡತಿ ಇಷ್ಟನಾ ಮಗಳು ಇಷ್ಟನಾ? ಒನ್ ಪಿಕ್ ಮನೆಗೆ ಹೋಗ್ಬೇಕೋ ಬೇಡ? ನಾನು ಇಬ್ಬರು ಫೇವ್ರೇಟ್ ರೀ ನನಗೆ. ಯಾಕೆ? ಒನ್ ಪಿಕ್ ಮಾಡಿ. ನಿಮಗೆ ಲೆಫ್ಟ್ ಹ್ಯಾಂಡ್ ಇಷ್ಟನೋ ರೈಟ್ ಹ್ಯಾಂಡ್ ಇಷ್ಟನೋ? ಒನ್ ಪಿಕ್ ಮರಿಬೇಡಿ, ಬೆಳಗ್ಗೆ ಲೆಫ್ಟ್ ಹ್ಯಾಂಡು ಬೇಕಾಗುತ್ತೆ. ಯಾರಿಲ್ಲ ನನ್ನ ಲೈಫಲ್ಲಿ ನನಗೇನು ಬೇಕೋ ಶಾರದಾ ನಾನು ಡಿಸೈಡ್ ಮಾಡ್ತೀನಿ. ಇನ್ನು ಯಾವ ಕಾರ್ನರ್ ಸೀಟಲ್ಲಿ ಕೂತು ಯಾವ ಹುಡುಗಿಗೂ ಡಿಸೈಡ್ ಮಾಡಕ್ಕೆ ಬಿಡೋಲ್ಲ. ನಾನು ಡಿಸೈಡ್ ಮಾಡ್ತೀನಿ ನನಗೆ ಯಾರು ಫೇವ್ರೇಟ್ ಅಂದ್ಬಿಟ್ಟು. ಇಲ್ಲಪ್ಪ, ಇವಾಗ ಸರ್ಟಿಫಿಕೇಟ್ ಬತ್ಕೊಂಡ್ರು. ಇವತ್ತು ಒಂದು ಕನ್ನಡ ಯಾವಾಗ ಸರ್ಟಿಫಿಕೇಟ್ ಬರುತ್ತೆ ಅದಾದ್ಮೇಲೆ ಸ್ಟಾರ್ಟ್ ಆಗುತ್ತೆ. ಅದಾದಮೇಲೆ ಬೇರೆ ಲ್ಯಾಂಗ್ವೇಜ್ ಇದನ್ನ ಇಟ್ಕೊಂಡು ಬೇರೆ ಲ್ಯಾಂಗ್ವೇಜ್ ನೋಡೋದು ಅವರು. ಅದು ಅವರ ಪ್ರೋಟೋಕಾಲ್, ಅವ್ರದ್ದೇನು ರೂಲ್ಸ್ ಇದೆ ಗೌರ್ಮೆಂಟ್ ಹಂಗೇನೆ ಮಾಡೋದು. ಸೊ ನಾಳೆಯಿಂದ ಸ್ಟಾರ್ಟ್ ಆಗುತ್ತೆ. ದೆನ್ ಅದನ್ನೆಲ್ಲ KVN ಪ್ರೊಡಕ್ಷನ್ ಟೀಮ್ ಟೇಕ್ ಓವರ್ ಮಾಡ್ತಾರೆ. ಎಲ್ಲ ಏನೇನಿದೆ, ಸೊ ವಿಲ್ ಗೆಟ್ ಪ್ಲಾನ್ ನೆಕ್ಸ್ಟ್. ವ್ಯಕ್ತಿಗಳು ಇಷ್ಟ ಆದರೆ ಸರ್ ಪಿಕ್ಚರ್ ಚೆನ್ನಾಗಿ ಮಾಡ್ತಾರೆ. ಎಲ್ಲಿ ನೋಡಿದ್ರು ಕೇಡಿ ಅಂತ. ಇನ್ನೊಂದು ಏನಾಗುತ್ತೆ, ನಮ್ಮ ಚಿತ್ರರಂಗದಲ್ಲಿ ಯಾವುದೇ ಸಿನಿಮಾ ಮಾಡಿದಾಗಲೂ ನೀವು ಬರೀ ಕೇಡಿ ಬಗ್ಗೆ ಹೇಳ್ತಾ ಇದ್ದೀರಾ. ಇನ್ನೊಬ್ಬ ಗೆಳೆಯ ಚಂದನ್ ಅಂತ ಒಂದು ಸಿನಿಮಾ ಮಾಡಿದ್ರು, ಅವರೊಂದು ಸಿನಿಮಾ ಮಾಡಿದ್ರು, ಕರೆದ್ರು, ಏರ್ಪೋರ್ಟಿಂದ ಹಂಗೆ ಹೇಳಿದೆ, ಸ್ಟ್ರೈಟಾಗಿ ಹೋದೆ, ಇರೋ ಬಟ್ಟೆ ತಕ್ಕೊಂಡೆ, ಫಸ್ಟ್ ಕ್ಲಾಸಾಗಿ ರೆಡಿ ಆದೆ, ಒಂದು ಸಾಂಗ್ ಮಾಡಿಬಿಟ್ಟು ಒಂದು ದಿನದಲ್ಲಿ ಹೋದೆ. ವಾಟ್ ಇಸ್ ದ ಬಿಗ್ ಡೀಲ್?
ಇವಾಗ ಚಿತ್ರರಂಗದಲ್ಲಿ ದರ್ ಇಸ್ ಅ ವೆರಿ ಪ್ರೋಗ್ರೆಸಿವ್ ಸ್ಟೆಪ್ ವಿ ಟೇಕ್ ಆ್ಯಂಡ್ ದರ್ ಇಸ್ ಅ ವೆರಿ ಸೆಲೆಕ್ಟಿವ್ ಸ್ಟೆಪ್ ವಿ ಟೇಕ್ ಸರ್. ದಿಸ್ ಇಸ್ ಅ ವೆರಿ ಸೆಲೆಕ್ಟಿವ್ ಸ್ಟೆಪ್, ನಾಟ್ ಅ ಪ್ರೋಗ್ರೆಸಿವ್ ಸ್ಟೆಪ್. ಪ್ರೋಗ್ರೆಸಿವ್ ಸ್ಟೆಪ್ ನಾವು ತೊಗೊಳ್ಳೋದು ನಮ್ಮ ಜೀವನದಲ್ಲಿ ಏನಾದ್ರು ಬೇಕಾದಾಗ ನೆಕ್ಸ್ಟ್ ಏನು ಮಾಡಲಿ, ಈ ಸಿನಿಮಾ ಎಲ್ಲಿವರೆಗೆ ಹೋಗಬೇಕು. ಇದು ನನ್ನ ಸ್ನೇಹಿತರು, ನನ್ನ ಗೆಳೆಯರು, ನನ್ನ ಚಿತ್ರರಂಗದ ಮೈ ಕಲೀಗ್ಸ್, ಅವರಿಗೆ ನಮ್ಮ ಅವಶ್ಯಕತೆ ಇದೆ ಅಂತ ಬಂದಲ್ಲಿ ಅದರಲ್ಲಿ ಥಿಂಕೆ ಮಾಡಬಾರ್ದು. ಯಾಕಂದ್ರೆ ಜವಾಬ್ದಾರಿ ಅವರಲ್ಲಿರುತ್ತೆ ನಮ್ಮನ್ನು ಕರೆಸಿದಾಗ. ಆ್ಯಂಡ್ ಐ ಆಮ್ ಟೆಲಿಂಗ್ ಯು, ದೇ ಲುಕ್ಡ್ ಆಫ್ಟರ್ ಮೀ ವೆರಿ ವೆಲ್, ದೇ ರೆಸ್ಪೆಕ್ಟ್ ಮೀ ವೆರಿ ವೆಲ್. ಇಲ್ಲಿ ಪಾತ್ರದ ಇವರ ಬರೋದೇ ಇಲ್ಲ. ಧ್ರುವ್ ಹೀರೋ, ನಾನು ನೋಡಿದ್ದೀನಿ ಅವ್ರ ಸಿನಿಮಾನೆಲ್ಲ. ಐ ಲೈಕ್ ಹಿಮ್ ಆಸ್ ಅನ್ ಆ್ಯಕ್ಟರ್, ಐ ಲೈಕ್ ಹಿಮ್ ಆಸ್ ಅ ಫ್ಯಾಬುಲಸ್ ಡ್ಯಾನ್ಸರ್, ಇಮೋಷನ್ನು. ಐ ವುಡ್ ಲೈಕ್ ಟು ಬಿ ಎ ಪಾರ್ಟ್ ಆ್ಯಂಡ್ ಹಿಮ್ ಹಿ ಈಸ್ ಮೈ ಫ್ಯಾಮಿಲಿ. ಡೈರೆಕ್ಟ್ರ್ ಆಮೇಲೆ ಫಸ್ಟ್ ಇವರು ವಿಲನ್ ಡೈರೆಕ್ಷನ್ ಮಾಡ್ಬೇಕಾದ್ರೆ ಎಷ್ಟನೇ ಇಸ್ವಿ, ನಾನು ಎಷ್ಟು ಸಿನಿಮಾ ಮಾಡಿದ್ದೆ, ಏನು ಪರಿಚಯ ಇರಲಿಲ್ವ ನಮ್ಮಿಬ್ಬರಿಗೆ. ಫಸ್ಟ್ ಹಿ ಬಿಕೇಮ್ ಮೈ ಫ್ಯಾಮಿಲಿ ಸರ್. ಆಫ್ಟರ್ ದಟ್ ಹಿ ಈಸ್ ಮೈ ಡೈರೆಕ್ಟರ್. ಸೊ ವಾಟ್ ಎವರ್ ಇಟ್ ಇಸ್ ಫ್ಯಾಮಿಲಿ. ಐ ವಿಲ್ ಬಿ ದೇರ್. ಸುದೀಪ್ ಸರ್, ಕೆಲವು ಸಿನಿಮಾ ಅವರೇನೋ ಕೇಳಕ್ಕೆ ಹೋದ್ರು ಪಾಪ. ಒಂದು ನಿಮಿಷ ಸರ್, ಜಸ್ಟ್ ಒನ್ ಸೆಕ್. ಎಸ್ ಸರ್. ಇಲ್ಲ ಅವರು ಪ್ರಶ್ನೆ ಕೇಳಬೇಕು ಅಂದರೆ ಇವ್ರು ಕೇಳಿದ್ರು. ಈ ಗ್ಯಾಪಲ್ಲಿ ಅವರು ಹೀರೋಯಿನ್ನ ನೋಡ್ತಾ ಇದ್ರು. ಅವ್ರಿಗೆ ಸಡನ್ನಾಗಿ ಮರ್ತೋಯ್ತು ಏನು ಮಾಡಬೇಕು. ನೋ ದೇರ್ ಇಸ್ ನೋ ಅಪ್ಡೇಟ್. ಐ ಮೀನ್ ಸುಮ್ಮನೆ ನ್ಯೂಸ್ ಕೊಡಲಿ ಅಂತ ಕೊಡಲ ನಾನು. ನಾನು ಒಂದು ಮಾರ್ಕ್ ಮಾಡಿದ್ಮೇಲೆ ಐ ಟೋಲ್ಡ್ ಯು ಸರ್, ವಿತಿನ್ ಅ ಮ್ಯಾಟ್ರ್ ಆಫ್ 5.5 months ನಾನು 120 days ವರ್ಕ್ ಮಾಡಿ 166 ಕಾಲ್ ಶೀಟ್ಸ್ ವರ್ಕ್ ಮಾಡಿ ಅದು ಮುಗೀತಿದ್ದ ಹಾಗೇ ಐ ವಾಸ್ ಸೋ ಟೈಡ್ ಅಪ್ ವಿತ್ ಬಿಗ್ ಬಾಸ್, ಐ ವಾಸ್ ಸೋ ಟೈಡ್ ಅಪ್ ವಿತ್ CCL. ಫಾರ್ ದ ಫಸ್ಟ್ ಟೈಮ್ ನನಗೆ ಐ ಜಸ್ಟ್ ವಾಂಟೆಡ್ ಟು ರೆಸ್ಟ್ ಆ್ಯಂಡ್ ನಾಟ್ ಡೂ ಎನಿಥಿಂಗ್. ಐ ಜಸ್ಟ್ ಡಿಂಟ್ ಡೂ ಎನಿಥಿಂಗ್. ಮನೇಲಿದ್ದೆ, ಊಟ ಮಾಡ್ತಾಯಿದ್ದೆ, ಅಡುಗೆ ಮಾಡ್ತಾಯಿದ್ದೆ, ವರ್ಕೌಟ್ ಮಾಡ್ತಾಯಿದ್ದೆ, ಮಲಗ್ತಾಯಿದ್ದೆ, ಅಲ್ಲಲ್ಲಿ ಗ್ಯಾಪ್ಸ್ ಇದ್ದವಾಗ ಏನಾದ್ರು ಆಡ್ಕೊಂಬರ್ತಾಯಿದ್ವಿ, ಕ್ರಿಕೆಟ್ ಏನಾದರೂ. ಐ ಜಸ್ಟ್ ರೆಸ್ಟೆಡ್ ಫಾರ್ ಅ ವೈಲ್ ಟು ಲುಕ್ ಬೆಟರ್. ಬಿಕಾಸ್ ನಾವು ಹೇಳಿದ್ವಿ, ಲಾಸ್ಟ್ ಟೈಮ್ ಹೇಳಿದ್ದೀನಿ, ಹೀರೋಗಳಾದ ತಕ್ಷಣ ನಾವು ಹೆಂಗಿದ್ರು ನೋಡಬೇಕು ಅನ್ನೋದು ತಪ್ಪಾಗುತ್ತೆ. ವಿ ಹ್ಯಾವ್ ಟು ಲುಕ್ ಗುಡ್, ಐ ಶುಡ್ ಫೀಲ್ ದಟ್ ಗುಡ್. ಸೊ ಐ ಟುಕ್ ರೆಸ್ಟ್ ಅಷ್ಟೇ. BRB ಇಸ್ ಗೋನ್ ಸ್ಟಾರ್ಟ್ ನಾವು. ಆ್ಯಂಡ್ ಇಲ್ಲದೇ ಇರೋ ಅಪ್ಡೇಟ್ಗಳು ನಾನು ಯಾವತ್ತೂ ಕೊಡೋಕ್ಕೆ ಸಾಧ್ಯನೇ ಇಲ್ಲ ಅಲ್ವಾ. ಇವರು ಅವಾಗಿಂದ ಕೂತು ರಿವೀಲ್ ಅಂತ ಇದ್ದಾರೆ. ಹಂಗೆ ಎಲ್ಲಿಂದ ಏನಾದ್ರು ಇದ್ದರೆ ಹೇಳ್ಬೋದು. ನಾನು ಏನಿಲ್ಲ ಹೇಳೋಕ್ಕೆ. ಇವಾಗ BRB ಸ್ಟಾರ್ಟ್ ಆಗುತ್ತೆ. ಡೋಂಟ್ ಫರ್ಗೆಟ್, ಐ ಆಮ್ ಅನ್ ಆ್ಯಕ್ಟರ್, ಐ ಹ್ಯಾವ್ ಲಾಟ್ ಆಫ್ ಪ್ರಾಜೆಕ್ಟ್ಸ್. ಹಿಯರ್ ಮಿ ಔಟ್, ಐ ಹ್ಯಾವನ್ ಫಿನಿಶ್ಡ್. There are a lot of projects lined up. One by one when it is happening, ಯಾವಾಗ ಏನು ಮಾಡಬೇಕು ಖಂಡಿತವಾಗ್ಲೂ ಮಾಡ್ತೀನಿ ನಾನು. ನಾಟ್ ನಾವು. KD ನೋಡಿ ಇಲ್ಲ ಇವ್ರಿಗೆ. ಸುದೀಪ್ ಸರ್, ಕೆಲವು ಸಿನಿಮಾಗಳಲ್ಲಿ ಇದೇ ರೀತಿಯ ಗೆಸ್ಟ್ ರೋಲ್ಗಳು ಅಥವಾ ಕ್ಯಾಮಿಯೋಗಳು ತುಂಬ ವರ್ಕ್ ಆಗುತ್ತೆ. ಎಕ್ಸಾಂಪಲು ಶಿವಣ್ಣ ಅವ್ರದ್ದು ಜೈಲರಲ್ಲಿ ವರ್ಕ್ ಆಗುತ್ತೆ. ಕೆಲವು ಸಿನಿಮಾಗಳಲ್ಲಿ ತುಂಬ ಡೇಂಜರಸ್ ಆಗುವ ಚಾನ್ಸಸ್ ಕೂಡ ಇದೆ. ಕೂಲಿಯಲ್ಲಿ ಅಮೀರ್ ಖಾನ್ ಅವರದ್ದಾದ ರೀತಿಯಲ್ಲಿ. ಸೊ ನೀವು ಯಾವ ರೀತಿ, ಈಗ ನೀವು ಹೇಳಿದ್ರಿ ನೀವು ಕಥೆಯನ್ನು ಕೇಳಲ್ಲ, ನಿಮ್ಮ ಪೋರ್ಷನನ್ನು ಮಾತ್ರ ನೋಡ್ತೀರಿ ಅಂತ. ಕಥೆಯನ್ನು ಕೇಳದೆ ಈ ರೀತಿ ಕ್ಯಾಮಿಯೋ ಮಾಡಿದಾಗ, ಈ ಸಿನಿಮಾ ಅಂತ ಹೇಳಲ್ಲ ನಾನು, ಎಕ್ಸಾಂಪಲ್ ಆಗಿ ಅದು ವರ್ಕೌಟ್ ಆಗದೇ ಇದ್ದಾಗ ನಿಮಗೆ ಯಾವ ರೀತಿ ನೆಗೆಟಿವ್ ಆಗಬಹುದು ಅಂತ ಒಂದು ಯೋಚನೆಯೂ ಇರುತ್ತೆ ನಿಮಗೆ. ಸೊ ಇದನ್ನು ನೀವು ಕ್ಯಾಮಿಯೋ ಮಾಡುವಾಗ ನೀವು ಯಾವುದನ್ನು ಯೋಚನೆ ಮಾಡ್ತೀರಿ ಅಂತ, ಕಥೆಯನ್ನು ಕೇಳದೆ ಒಂದು ಕ್ಯಾಮಿಯೋ ಮಾಡ್ತೀನಿ ಅಂತ ಒಪ್ಕೊಳ್ಳಿಕ್ಕೆ? ಕೆಲವು ಎಮರ್ಜೆನ್ಸಿ ಬಂದಾಗ ನಾವು ಹಾಸ್ಪಿಟ್ಲಿಗೆ ಹೋಗ್ತೀವಲ್ಲ ಸರ್, ಒಂದು ಡಾಕ್ಟ್ರನ್ನ ನಂಬ್ತೀವಿ ನಾವು. ಕೆಲವು ಟೈಮ್ ವರ್ಕ್ ಆಗ್ಬೋದು, ಕೆಲವು ಟೈಮ್ ವರ್ಕೌಟ್ ಆಗದಲ್ಲೇ ಇರ್ಬೋದು. ಡಾಕ್ಟರ್ ಇಸ್ ಅ ಡಾಕ್ಟರ್, ಕರೆಕ್ಟ್, ಸಿಂಪಲ್. ನಾನು ಬುಡಕ್ಕೆ ಬಂದಿದ್ದೆ, ನಾನು ಚೆನ್ನಾಗಿ ನೋಡ್ಕೊಳ್ಳೋಣ ಸರ್. ಕೆಲವು ಟೈಮ್ ವರ್ಕ್ ಆಗುತ್ತೆ, ಕೆಲವು ಟೈಮ್ ವರ್ಕ್ ಆಗದಲ್ಲೇ ಇರ್ಬೋದು. ಈಗ ನನ್ನ ಪರ್ಸ್ನಲಾಗಿ ಹೀರೋ ಮಾಡಿರೋ ಎಷ್ಟೋ ಸಿನಿಮಾಗಳೇ ವರ್ಕೌಟ್ ಆಗಿರಲ್ಲ. 3 ದಿನಕ್ಕೆ ಆಗ್ತಾರೆ ಕೆಡ್ಸ್ಕೊಂಡು. ಸರ್ ಮೊನ್ನೆ ರಮೇಶ್ ಸರ್ ಮಾತಾಡ್ತಾ ಇಲ್ಲಿ ಸರ್ ಫ್ರಂಟ್ ರೋ ಸರ್ ರಮೇಶ್ ಸರ್ ಮಾತಾಡ್ತಾ ಹೇಳಿದರು ಮೊನ್ನೆ, ಒಂದು ಸಿನಿಮಾಗೆ 3 ವರ್ಷ ಕೊಡೋದು ಭಾಳ ಕಷ್ಟ ಅಂತ. ಪ್ರೇಮ್ ಸರ್ 3 ವರ್ಷ ಒಂದು ಸಿನಿಮಾ ಕೊಟ್ಟಿದ್ದಾರೆ. ಈ ಸಿನಿಮಾ ಕನ್ನಡ ಚಿತ್ರರಂಗಕ್ಕೆ ಅಥವಾ ಒಟ್ಟಾರೆಯಾಗಿ ಎಷ್ಟು ಇಂಪಾರ್ಟೆಂಟ್ ಅಂತ ಅನಿಸುತ್ತೆ? ಇನ್ನೊಂದು, ಈ ಸಿನಿಮಾದ ನಿಮ್ಮ ಟೇಕ್ ಅವೇ ಏನು? ನಿಮಗೆ ಅನ್ಸುತ್ತಾ ಈ ಸಿನಿಮಾ ಕನ್ನಡ ಚಿತ್ರರಂಗಕ್ಕೆ ಇಂಪಾರ್ಟೆಂಟ್ ಅಂತ ಅನಿಸುತ್ತೆ? ಅದನ್ನು ಸಕ್ಸಸ್ ಆಗಿ ಮಾಡಿ. ಇಟ್ ಈಸ್ ಇಂಪಾರ್ಟೆಂಟ್. ಎವ್ರಿ ಸಿನಿಮಾ ಕನ್ನಡದಲ್ಲಿ ಇವತ್ತು ಏನು ಬಿಡುಗಡೆ ಆಗ್ತದೆ, ಚಿಕ್ಕದ್ದು ದೊಡ್ಡದು, ವೆರಿ ಇಂಪಾರ್ಟೆಂಟ್ ಸರ್. ಭಾಳ ಕ್ರೂಷಿಯಲ್ ಸ್ಟೇಜಲ್ಲಿ ಹೋಗ್ತದೆ ಕನ್ನಡ ಚಿತ್ರರಂಗ ಇವತ್ತು. ಹಾಗಿದ್ದಾಗ ಪ್ರತಿ ಸಿನಿಮಾಗೆ ಎಷ್ಟು ಸಪೋರ್ಟ್ ಆಗುತ್ತೋ ಮಾಡೋಣ. ಇಲ್ಲಿ ಏನಾಗ್ತಾಯಿದೆ, ಚಿಕ್ಕ ಪುಟ್ಟ ಏನಾರ ತಪ್ಪುಗಳಾದಾಗ ಅದನ್ನೇ ಎಲಿವೇಟ್ ಮಾಡಿ ಅದಕ್ಕೆ ಒಂದು ದೊಡ್ಡ ಪ್ರೋಗ್ರಾಮಿಂಗ್ ಮಾಡಿದಾಗ ಏನಾಗುತ್ತೆ, ಡೋಂಟ್ ಫರ್ಗೆಟ್ ಸರ್, ನಾವು ಯಾವಾಗ ಒಂದು ವಾಯ್ಡ್ ಬಿಡ್ತೀವೋ, ಯಾವಾಗ ನಮ್ಮನ್ನು ನಾವು ಸೋಲ್ಸೋದಕ್ಕೆ ಇಷ್ಟಪಡ್ಕೋತೀವೋ ಆವಾಗಲೇ ತಾನೇ ಬೇರೆ ಕಡೆಯಿಂದ ಎಲ್ಲರೂ ಬಂದು ಇಲ್ಲಿ ಆಳಕ್ಕೆ ಸ್ಟಾರ್ಟ್ ಮಾಡೋದು. ಚಿತ್ರರಂಗ ಅಂದಮೇಲೆ ಇದೆಲ್ಲ ಇದ್ದೇ ಇರುತ್ತೆ. ಇದು ನಮ್ಮ ಸಿನಿಮಾ.
ಇದು ನಮಗೆ ದೊಡ್ಡದಾಗಬೇಕಾ? ಹಾಗೇ ಆಗುತ್ತೆ. ಹಾಗಂತ ಇದು ಮಾತ್ರ ಅಲ್ಲ, ಇನ್ನು ಯಾವುದೋ ಎಷ್ಟೋ ಚಿಕ್ಕ ಸಿನಿಮಾಗಳು ಬರ್ತಾ ಇರ್ಬೋದು. ಇಲ್ಲಿ ಚಿಕ್ಕದಂದಾಗ ನಾನು ಹೇಳಿದ್ದು ಬಡ್ಜೆಟ್ ವೈಸ್ ಸಕ್ಸಸ್ ಆಗಬೇಕು. ವಿ ಆರ್ ಗೋಯಿಂಗ್ ಥ್ರೂ ಫೇಸ್ ವಿಚ್ ವಿ ನೀಡ್ ಟು ಸರ್ಪಾಸ್ ನಾವು. ಅರ್ಥ ಆಯ್ತಾ? ಹಾಗಿರ್ಬೇಕಾದ್ರೆ ದುರ್ಬೀನು ಮೈಕ್ರೋಸ್ಕೋಪ್ ಹಾಕ್ಕೊಂಡು ಒಂದು ಸಿನಿಮಾದಲ್ಲಿ ಬರೀ ತಪ್ಪುಗಳು, ಇದು 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 ಮಿಸ್ಟೇಕ್ ಅನ್ನೋ ಬದಲು ತಿದ್ದುಕೊಳ್ಳೋಕೆ ಒಂದು ಅವಕಾಶ ಕೊಟ್ಟು ಸಿನಿಮಾಗಳನ್ನ ಉದ್ಧಾರ ಮಾಡೋಕ್ಕೆ ಹೋದಾಗ ಏನಾಗುತ್ತೆ, ನಮ್ಮ ಚಿತ್ರರಂಗ ಮತ್ತೆ ಕಳ ಅಂತ ಉದ್ಧಾರ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ರೈಟ್? ಸೊ ಐ ಫೀಲ್ ಎವ್ರಿ ಸಿನಿಮಾ ಕನ್ನಡದಲ್ಲಿ ಇವಾಗ ಏನು ರಿಲೀಸ್ ಆಗ್ತಾಯಿದೆ, ಇಟ್ ಈಸ್ ಈಕ್ವಲಿ ಆ್ಯಸ್ ಇಂಪಾರ್ಟೆಂಟ್ ಆಸ್ ಕೆ ಡಿ ಸರ್. ಎವ್ರಿ ಸಿನಿಮಾ ವಿ ಶುಡ್ ಸಪೋರ್ಟ್ ಇಟ್. ಅಂದರೆ ಈಗ ಮೋದಿ ಅವ್ರನ್ನ IPL ಮೋದಿ ಅವ್ರನ್ನ ಕರ್ಕೊಂಬರ್ಬೇಕು ಸರ್. ಇದು ಕೆಲವರು ದಾರಿ ತೋರಿಸಿ ಅಂದ್ಬಿಟ್ಟು ಇವಾಗ ಹೆಮ್ಮೆ ಔಟ್. ದುಬೈಯಲ್ಲಿ ಒಂದು ಕೇಳ್ರಿ ಪೇಷನ್ಸ್, ಆಲ್ರೆಡಿ ಕೈ ಹಿಂಗೆ ಇರಿ, ಒಂದು ನಿಮಿಷ ಇರಿ. ದುಬೈಯಲ್ಲಿ ಎಷ್ಟು ಬುರ್ಜ್ ಖಲೀಫಾ ಇದೆಯಪ್ಪ? ಸೊ ಒಂದು ಬುರ್ಜ್ ಖಲೀಫಾ ಇದೆ ಅಂತ ಇಡೀ ದುಬೈ ಅಲ್ಲಾಡೈತಾ? ಇಲ್ಲ ತಾನೆ. ಬುರ್ಜ್ ಖಲೀಫಾ ಹತ್ತವ್ರು ಲಿಫ್ಟಲ್ಲಿ ಕೆಳಗೆ ಇಳಿಲೇಬೇಕು, ಹೊರಗಡೆ ಊಟಕ್ಕೆ ಹೋಗಲೇಬೇಕು ಸರ್. ಅವೆಲ್ಲ ಹಂಗೆ ಹೋಗಿದ್ದಾರೆ. IPL ಒಂದು 2 ತಿಂಗಳು ಆಟ ಆಡ್ತವ್ರೆ, ಆಡಲಿ, ಆಮೇಲೆ ಬನ್ನಿ. ಈಗ ನಾನು ಅದೇ ನಿಮಗೆ ಕೇಳ್ಬೋದು, IPL ಬಿಟ್ಬಿಟ್ಟು ನೀವು ಹೋಗ್ರಿ ಸಿನಿಮಾ ನೋಡೋಕ್ಕೆ. ಒಂದು ನಿಮಿಷ, CCL ಮುಗ್ದೋಯ್ತು ಸರ್. ಈಗ ನೀವು ಆ್ಯಕ್ಚುಲಿ ನನ್ನ ಮೇಲೆ ಕಂಪ್ಲೇಂಟ್ ಮಾಡ್ತಾ ಇದ್ದೀರಾ, ಪ್ರಶ್ನೆ ಕೇಳ್ತಾ ಇದ್ದೀರಾ? ಓಕೆ, ಒಂದು ನಿಮಿಷ. CCL ಎಷ್ಟು ದಿನ ಆಡಿದೆ ಸರ್? ಒಂದು ನಿಮಿಷ ಚಿನ್ನ, ನೀನು ಮಾತಾಡ. CCL ಅಲ್ಲಿ ಎಷ್ಟು ಮ್ಯಾಚ್ ಆಡಿದೆ? ಎಷ್ಟು ದಿನ ಆಡಿದೆ? ಮತ್ತು ಏನಕ್ಕೆ 4 ವೀಕೆಂಡು CCL ಅಲ್ಲಿ ಆಡಿದೆ? ಆ 4 ವೀಕೆಂಡ್ ಮೈನಸ್ ಮಾಡಿದ್ರೆ ಚಿತ್ರರಂಗಕ್ಕೆ ನಾನು ಎಲ್ಲ ಭಾಗಗಳನ್ನ ಕೊಟ್ಟಿರೋದು, ಕರೆಕ್ಟಾ? ಅದನ್ನು ನೋಡಿ. ನಾನು ವೀಕೆಂಡಲ್ಲಿ ಏನು ಮಾಡಿದೆ ನಿಮಗೆ ಯಾಕೆ? CCL ನಾನು ಮಾಡಿದೆ, CCL ಅಲ್ಲಿ ಆಡ್ತಾಯಿದ್ದೆ. CCL ಇಂದ ನಿಮ್ಗೆ ಏನು ಸರ್ ತೊಂದರೆ ಆಗಿದೆ? IPL ಹೇಳಿದ್ರಿ. ಯಾವುದೇ ಒಬ್ಬ ಇವಾಗ ಒಂದು ಚಿತ್ರರಂಗ ತೊಗೊಂಡ್ರು ಅಲ್ಲೊಬ್ರು ದೊಡ್ಡ ನಟರು ಇರ್ಬೋದು, ಅವರೇ ನಂಬರ್ 1 ನಟರು ಅಂತ ಇರ್ಬೋದು, ಕರೆಕ್ಟ್? ಎಲ್ಲ ಚಿತ್ರರಂಗದಲ್ಲಿ ಒಂದು ಇರುತ್ತೆ, ಒಂದು ದೊಡ್ಡ ಪ್ರಸಿದ್ಧವಾದಂಥ ಹೆಸರು. ಹಾಗಂತ ಬೇರೆ ನಟರು ಸಿನಿಮಾ ಮಾಡಲ್ವಾ? ಬೇರೆ ನಟರು ಇಲ್ವಾ? ಕರೆಕ್ಟಾ? ಇರ್ತಾರೆ. ಇವತ್ತು ಅವ್ರ ಅಪ್ಪಂದರಾಗಿರ್ತಾರೆ, ಅವ್ರ ಮಕ್ಕಳಾಗಿರ್ತಾರೆ, ನಾಳೆ ಅವ್ರಿಗೆ ಮಕ್ಕಳಾಗಿರ್ತಾರೆ, ಅವ್ರ ಅಪ್ಪ ಆಗ್ತಾರೆ. ಇದು ಒಂದು ಕಾಲ. ಅಗೇನ್ ನೋಡಿ, ಬುದ್ಧಿ ಹೇಳ್ತಾ ಇದ್ದೀನಿ, ಕಾಲ ಭೈರವನಾಗಿ. ದಟ್ಸ್ ಆಲ್ ಇಟ್ ಇಸ್. ಡೋಂಟ್ ವರಿ ಅಬೌಟ್ ಯಾವುದೋ ದೊಡ್ಡದಿದೆ ಅಂದರೆ ಆ ದೊಡ್ಡದನ್ನು ನೋಡಿ ಹೆದರೋರು ನಾವು ಯಾರೂ ಅಲ್ಲ. ಚಿತ್ರರಂಗ ಇವತ್ತು ಸಫರ್ ಆಗ್ತಾ ಇದೆ, ನಾಟ್ ಬಿಕಾಸ್ ಆಫ್ IPL ಸರ್. ನಮ್ಮ ಒಂದು ಮಾಡಿರೋವಂಥ ಒಂದು ಇದರಿಂದ ಕೆಲವು ಟೈಮಲ್ಲಿ ಒಳ್ಳೆ ಟೈಮ್ ನಡಿಬೇಕಾದ್ರೆ ನಾವು ಕೆಲವು ಸಿನಿಮಾಗಳಿಂದ ನಾವು ಕೆಲವು ಮಾಡಿರೋ ಮಿಸ್ಟೇಕ್ಸ್ಗಳಿರ್ಬೋದು, ತಿದ್ಕೋತಾ ಇದ್ದೀವಿ, ಮಾಡ್ತಾ ಇದ್ದೀವಿ, ಬೆಳಿತೀವಿ.